ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ನಾನು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುವಂತಹ 5 ಪ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಸೊ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದಾದಂತಹ ಒಂದು ಫೇಸ್ ಪ್ಯಾಕ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದು ಯಾವ ಥರ ಅಂದರೆ ನಿಮಗೆ ನೋಡಿ, ಇದು ಡಾರ್ಕ್ ಸರ್ಕಲಿಂದನೂ ಕವರ್ ಆಗುತ್ತೆ ಆಯಿತಾ. ಒಂಥರ ಪಿಂಕಿಶ್ ಲುಕ್ ಬರುತ್ತೆ, ಮುಖ ಒಂಥರ ಗ್ಲೋ ಬರುತ್ತೆ. ಅದು ಈ ಸಮ್ಮರಲ್ಲಿ ನೀವೇ ಅಂದ್ಕೊಳ್ಳಿ, ಎಷ್ಟು ಒಂದು ಸ್ವಲ್ಪ ಹಾಕೊಂಡ್ರು ಸ್ವೆಟ್ ಆದಂಗೆ ಆದಾಗ ಮುಖ ಎಲ್ಲ ತುಂಬ ಡಲ್ಲಾಗಿ ಕಾಣಿಸುತ್ತಲ್ಲ. ಸೊ ನಾನು ಇವತ್ತಿನ ವ್ಲಾಗಲ್ಲಿ ಯಾವ ತೋರಿಸ್ತಾ ಇದ್ದೀನಿ ಅಂದರೆ, ತುಂಬ ಚೆನ್ನಾಗಿ ಒಂಥರ ಮುಖ ಕ್ಯೂಟಾಗಿ ಕಾಣುತ್ತೆ ಮತ್ತು ಬೆಳ್ಳಗೆ ಕಾಣಿಸುತ್ತೆ ಆಯಿತಾ. ಬೆಳ್ಳಗಾಗಂಗೆ ಮಾಡುವಂತಹ ಫೇಸ್ ಪ್ಯಾಕ್ಸ್ನೇ ನಾನಿವತ್ತು ವ್ಲಾಗಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಹೇಳ್ತೀನಿ ಯಾವುದಕ್ಕೆ ಯೂಸ್ ಆಗ್ತಾ ಇದೆ ಅಂದರೆ, ನಾನು ಇಡೀ ಮುಖದ್ದು ಅಂದರೆ ಫೇಸ್ ಬ್ಯೂಟಿದು ಎನ್ಹ್ಯಾನ್ಸ್ ಮಾಡೋದಕ್ಕೆ ತೋರಿಸ್ತಾ ಇರೋದು ಇವತ್ತು. ಸೊ ಡಾರ್ಕ್ ಸರ್ಕಲ್ಗೂ ಇವತ್ತಿನ ವ್ಲಾಗಲ್ಲಿ ಇರುತ್ತೆ, ಪ್ಲಸ್ ನಿಮ್ಮದು ಬ್ಲ್ಯಾಕ್ ಹೆಡ್ಸ್ದು ಎಲ್ಲ ಕೇಳ್ತಾ ಇರ್ತೀರಲ್ಲ, ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ದು, ಮತ್ತು ಓಪನ್ ಪೋರ್ಸ್ದು ಇರುತ್ತೆ. ಪ್ಲಸ್ ನಿಮಗೆ ಇಲ್ಲಿ ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ, ಮೂಗು ಕೆಳಗೆಲ್ಲ ಕಪ್ಪು ಕಪ್ಪು ಆಗಿರುತ್ತೆ, ಸೊ ಅದನ್ನು ರಿಮೂವ್ ಮಾಡೋದಕ್ಕೂ ಇರುತ್ತೆ. ಪ್ಲಸ್ ಲಿಪ್ಸ್ ಒಂದು ಸ್ವಲ್ಪ ಪಿಂಕಿಶ್ ಆಗಿ ಬರೋಕ್ಕೆ ಆಯಿತಾ. ಆಮೇಲೆ ಫೇಸ್ ಬ್ಯೂಟಿ ಎನ್ಹ್ಯಾನ್ಸ್ ಆಗೋದಕ್ಕೆ, ಮುಖ ತುಂಬ ಕ್ಯೂಟಾಗಿ ಕಾಣೋಕ್ಕೆ ಯಾವ ಥರ ಒಂದು ರೆಮಿಡಿ ಮಾಡ್ಕೋಬೋದು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ವ್ಲಾಗಲ್ಲಿ ಕತ್ತತ್ರ ತುಂಬ ಕೆಲವ್ರಿಗೆ ಕಪ್ಪಗಾಗಿರುತ್ತಲ್ಲ ಫ್ರೆಂಡ್ಸ್. ಸೊ ಏನಾಗುತ್ತೆ ಅಂದರೆ, ಈ ಥರ ಚೈನ್ ಹಾಕಿರ್ತೀವಿ ಅಂದ್ಕೊಳ್ಳಿ, ಸರ ಹಾಕಿರ್ತೀವಲ್ಲ, ಸೊ ಇಂಥ ಕಡೆ ಕೆಲವ್ರಿಗೆ ತುಂಬ ಕಪ್ಪಗಾಗ್ಬಿಟ್ಟಿರುತ್ತೆ, ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಮತ್ತು ಕುತ್ತಿಗೆ ಹತ್ರ ಹಿಂದೆ ಪೋರ್ಷನ್ ಏನಿರುತ್ತೋ, ಸೊ ಇಲ್ಲೆಲ್ಲ ಕಪ್ಪಗಾಗಿರುತ್ತೆ. ಸೊ ಅದು ಯಾವ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ, ಅದಕ್ಕೆ ಹೇಳಿದ್ದು ಫೇಸ್ದು ಫುಲ್ಲು ಎನ್ಹ್ಯಾನ್ಸ್ ಮಾಡುವಂತಹ ರೆಮಿಡಿನ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಸೊ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕೆ ಗೊತ್ತಾ, ಇಡೀ ಮುಖ ನಿಮ್ಮದು ಚೆನ್ನಾಗಿ ಕಾಣಿಸುತ್ತೆ, ಅವಾಗ ಕ್ಯೂಟಾಗಿ ಮಾಡ್ಕೋಬೋದು ನೀವು. ಸೊ ಅದಕ್ಕೆ ನಾನು ಡೀಟೇಲಾಗಿ ಈ ವ್ಲಾಗಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಇವತ್ತಿನ ವ್ಲಾಗಲ್ಲಿ ಫ್ರೆಂಡ್ಸ್ ತುಂಬಾ ಸ್ಪೆಷಲ್ ಆಗಿರುವಂತಹ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಎಷ್ಟು ಜನಕ್ಕೆ ಗೊತ್ತಿತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ನೋಡಿ, ಸೊ ಗೆಸ್ ಮಾಡಿ ಏನಿರ್ಬೋದು ಅಂತ. ಸೊ ಇದರಲ್ಲೇ ನಾನು ಇವತ್ತಿನ ವ್ಲಾಗಲ್ಲಿ ತುಂಬ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದಾಗಿರುತ್ತೆ. ಸೊ ನೋಡೋ ಯಾರು ಚೆನ್ನಾಗಿ ಗೆಸ್ ಮಾಡ್ತೀರಾ ಅಂತ. ಸೊ ಹೇಳ, ಸೊ ಇದೇನು ಅಂದರೆ ಗುಲ್ಕಂದ್. ಸೊ ನಿಮಗೆಲ್ಲ ಗೊತ್ತಲ್ಲ, ನಾವೆಲ್ಲ ಏನೋ, ನನಗಂತೂ ತುಂಬ ಆಸೆ ಆಯಿತಾ. ನೋಡಿ ಇವಾಗಲೂ ತರಿಸಿ ಇಟ್ಕೊಂಡಿದ್ದೀನಿ, ತಿಂತ ಹಾಕೋತಿರ್ತೀನಿ. ಸೊ ಏನು ಅಂತ ಗೆಸ್ ಮಾಡಿ ಗೊತ್ತಾಗಿರುತ್ತೆ. ಬನ್ನಲ್ಲಿ ಒಳಗೆ ಹಿಂಗೆ ಕಟ್ ಮಾಡಿಬಿಟ್ಟು ತಿಂತಾ ಇರ್ತೀವಲ್ಲ, ಗುಲ್ಕಂದ್ ಆಯಿತಾ. ಗುಲ್ಕಂದ್ ಅಂತಾರೆ ನೋಡಿ. ಸೊ ಅದರೊಳಗೆ ಹಿಂಗೆ ಹಾಕ್ಬಿಟ್ಟು ಜಾಮ್ ಥರ ಹಿಂಗೆ ಬನ್ನೊಳಗೆ ತಿನ್ನೋದು. ಸೊ ಅದನ್ನು ಮುಖಕ್ಕೆ ಯೂಸ್ ಮಾಡ್ತಾರಾ? ಹೌದು, ಮುಖಕ್ಕೆ ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲ ಇದರಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಗೊತ್ತಾ, ಬಿಕಾಸ್ ಇದರಲ್ಲಿ ಸಕ್ಕರೆ ಹಾಕಿರ್ತಾರಲ್ಲ ಫ್ರೆಂಡ್ಸ್, ಸಕ್ಕರೆ ಇರುತ್ತೆ, ಪ್ಲಸ್ ನಿಮಗೆ ರೋಸ್ದು ಪೆಟಲ್ಸ್ ಇರುತ್ತೆ ಆಯಿತಾ. ಸೊ ಅದು ನಿಮ್ಮ ಮುಖನ ತುಂಬ ಕ್ಯೂಟಾಗಿ ಮಾಡುತ್ತೆ, ಒಂಥರ ಪಿಂಕಿಶ್ ಆಗಿ ಕಾಣಿಸ್ತೀರ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ಈ ರೆಮಿಡಿ ತೋರಿಸೋಣ ಅನ್ನಿಸ್ತು. ಸೊ ಅದಕ್ಕೆ ಫುಲ್ ಕವರ್ ಮಾಡ್ತಾ ಇದ್ದೀನಿ, ಯಾವ್ದ್ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಕೊಂಡು ಬರ್ತೀನಿ, ಯಾವ ಇದಕ್ಕೆ ನೀವು ಯೂಸ್ ಮಾಡಬೇಕು ಅಂತ. ಸೊ ಒಂದು ಹೇಳ, ಕೆಲವ್ರಿಗೆ ಥೈರಾಯ್ಡ್ ಇಶ್ಯೂಸ್ ಆಗಿರೋರಿಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಈ ಹಣೆ ಭಾಗದ ಹತ್ರ ಕಪ್ಪುಗಾಗಿರುತ್ತೆ ಅಲ್ವಾ. ಇದ್ರ ಮೂಗು ಕೆಳಗೆ ಕಪ್ಪುಗೆ, ಮೊನ್ನೆ ಯಾರೋ ನಂದು ವ್ಲಾಗಲ್ಲಿ ಕೇಳ್ತಾ ಇದ್ರು, ಮೂಗು ಕೆಳಗೆ ಕಪ್ಪಾಗಿರುತ್ತೆ, ಪ್ಲಸ್ ಲಿಪ್ಸ್ ಸುತ್ತಮುತ್ತನೂ ಕಪ್ಪುಗಾಗಿರುತ್ತೆ, ಪ್ಲಸ್ ನಿಮಗೆ ಕುತ್ತಿಗೆ ಭಾಗನೂ ಕಪ್ಪುಗಾಗಿರುತ್ತೆ. ಸೊ ಅದಕ್ಕೆ ಹೇಳಿದ್ದು, ಈ ಗುಲ್ಕಂದ್ ಯೂಸ್ ಮಾಡಿ ಹೇಗೆ ನಾವು ಬೆಳ್ಳಗೆ ಮಾಡ್ಕೋಬೋದು ಅಂತ. ಮುಖ ತುಂಬ ಚೆನ್ನಾಗಾಗುತ್ತೆ ಆಯಿತಾ. ಏನೂ ಇಲ್ಲ, ಒಂದು 2-3 ಅಪ್ಲಿಕೇಶನ್ನಲ್ಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ, ಅಷ್ಟು ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ. ಸೊ ನಂದು ಸೀಕ್ರೆಟ್ನ ನಾನು ನಿಮ್ಮ ಹತ್ರ ರಿವೀಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮುಂಚೆ ನಂದು ಸ್ಕಿನ್ ಇಷ್ಟೊಂದು ಗ್ಲೋ ಬರ್ತಾ ಇರಲಿಲ್ಲ ಫ್ರೆಂಡ್ಸ್, ನಾನೇ ಹೇಳ್ತಾ ಇದ್ದೀನಿ. ನಂದು ಏನು ಗೊತ್ತಾ, ಒಂದೊಂದು ಸ್ವಲ್ಪ ಸ್ವೆಟ್ ಆದಂಗೆ ಆಗೋದು, ಮತ್ತು ಅಷ್ಟೊಂದು ಇದಿರ್ತಿರ್ಲಿಲ್ಲ, ಅಂದರೆ ತುಂಬ ಬೆಳ್ಳಗೆ ಏನೋ ಕಾಣಿಸ್ತಾ ಇರಲಿಲ್ಲ, ಏನೋ ಒಂಥರ ಇತ್ತು. ಸೊ ಈ ಥರ ಎಲ್ಲ ರೆಮಿಡೀಸ್ ಮಾಡಿ ನಾನು, ಮತ್ತು ನಂದು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ನಾನು ಯಾವ್ದು ಮಾಡ್ತೀನಿ ಅಂದರೆ, ಹಸಿ ಹಾಲಿಗೆ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡು ಮುಖಕ್ಕೆ ಎದ್ದ ತಕ್ಷಣ ಅಪ್ಲೈ ಮಾಡ್ತಾ ಇದ್ದೆ. ಇವಾಗಲ್ಲ, 1 ವರ್ಷದ ಮುಂಚೆ ನಾನು ಹೇಳಿದ್ದು. ಸೊ ಅದಕ್ಕೆ ಸ್ಕಿನ್ ಟೆಕ್ಸ್ಚರ್ನ ಚೇಂಜ್ ಮಾಡಿರೋದು ನಾನು ಆಯಿತಾ. ಸೊ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆಲ್ಲ ಆಸೆ ಇರುತ್ತಲ್ವ, ಒಂದು ಸ್ವಲ್ಪ ಗ್ಲೋ ಬರೋಂಗೆ, ಮುಖ ತುಂಬ ಕ್ಯೂಟಾಗಿ ಮಾಡ್ಕೊಳ್ಳೋಂಗೆ ಅಂತ ಯಾರಿಗಾರ ಆಸೆ ಇರುತ್ತೆ. ಸೊ ಅಂಥವ್ರು ಇದನ್ನು ಟ್ರೈ ಮಾಡಿ, ಅದಕ್ಕೆ ಹೇಳ್ತಾ ಇರೋದು. ಈವನ್ ಟೋನ್ ಇರುತ್ತೆ ನೋಡಿ, ಒಂದೊಂದು ಕಡೆ ಕಪ್ಪಗಿರುತ್ತೆ, ಒಂದೊಂದು ಕಡೆ ಬೆಳ್ಳಗಿರುತ್ತೆ. ಸೊ ಅಂಥವ್ರಿಗೆ ಹೇಳ್ತಾ ಇರೋದು. ಸೊ ಬನ್ನಿ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಇಲ್ಲಾಂದ್ರೆ ಎಲ್ಲರೂ ಅಯ್ಯೋ ಬೇಗ ಮಾಡಿ ಅಂತೀರ. ಸೊ ನನಗೇನು ಅಂದರೆ, ನಂದು ಹಾಗೆ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ನನ್ನ ವ್ಲಾಗ್ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ, ಬಿಕಾಸ್ ನಾನು ಎಕ್ಸ್ಪ್ಲೇನ್ ಮಾಡೋದು ಹಾಗೆ ಮಾಡೋಕ್ಕೆ ನಂಗೆ ಇಷ್ಟನೇ ಆಗಲ್ಲ ಆಯಿತಾ.
ಸೊ ನೀವು ಬೈಕೊಂಡ್ರು ಪರವಾಗಿಲ್ಲ, ಏನಾರು ಅಂದ್ಕೊಳ್ಳಿ, ಐ ಡೋಂಟ್ ಮೈಂಡ್. ಸೊ ಫಸ್ಟ್ ಹೇಳಲ್ಲ ಫ್ರೆಂಡ್ಸ್, ಏನು ಅಂದರೆ ನಾವು ಇದರಿಂದ ಸ್ಟಾರ್ಟ್ ಮಾಡ್ತೀನಿ, ಹಣೆಯಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಗುಲ್ಕಂದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವುದಕ್ಕೆ ಯಾವ ಥರ ಹಾಕೋಬೇಕು ಅಂತ, ಆವಾಗಲೇ ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಾಗೋದು. ಸೊ ನೋಡಿ, ಇಷ್ಟು ಗುಲ್ಕಂದ್ ತೊಗೊಂಡಿದ್ದೀನಲ್ವ. ಸೊ ಹಣೆ ಮೇಲೆ, ಮೂಗು ಕೆಳಗೆ ಮತ್ತು ಈ ಕಡೆ ಲಿಪ್ಸ್ ಸುತ್ತ ಮುತ್ತ ಯಾರಿಗೆ ಕಪ್ಪಗಾಗಿದೆ ಅವ್ರಿಗೆ ನಾನು ಫಸ್ಟು ತೋರಿಸ್ತಾ ಇದ್ದೀನಿ ಬನ್ನಿ. ಸೊ ನೋಡಿ, ಇದೇನು ಅಂತ ಗೆಸ್ ಮಾಡಿ. ಕೆಂಪಕ್ಕಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ನಿಮಗೆ? ಕೆಂಪಕ್ಕಿ ತೋರಿಸ್ಬಿಡ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ನೋಡಿ, ಕೆಂಪಕ್ಕಿ ಈ ಥರ ಇರುತ್ತಲ್ಲ ಫ್ರೆಂಡ್ಸ್, ನೋಡಿ ಕೆಂಪಕ್ಕಿ ಅಂದರೆ ಅಕ್ಕಿನಲ್ಲೇ ಒಂದು ಸ್ವಲ್ಪ ಕೆಂಪುಗೆ ಬರುತ್ತೆ, ಒಂದು ಸ್ವಲ್ಪ ಈ ಥರ ಇರುತ್ತೆ. ಕೆಂಪಕ್ಕಿನ ನಾನು ಪುಡಿ ಮಾಡಿರೋದು, ಒಂದು ಸ್ವಲ್ಪ ರಾಗಿ ಹಿಟ್ಟು ಥರನೇ ಕಾಣಿಸುತ್ತೆ, ಯಾಕೆಂದರೆ ಅದು ರೆಡ್ ಪಾಲಿಶಲ್ಲಿ ಇರುತ್ತಲ್ಲ, ಸೊ ರಾಗಿ ಹಿಟ್ಟು ಥರ ಬರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಇದಕ್ಕೆ ಗುಲ್ಕಂದ್ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು, ಆಯಿತಾ? ಸೊ ನೋಡಿ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಅದೇನು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಲಿಕ್ವಿಡ್ ಥರ ಇರುತ್ತೆ, ಯಾಕೆ ಹೇಳಿ, ಅದರಲ್ಲಿ ಸಕ್ಕರೆ ಪಾಕ ಥರ ಹಾಕಿರ್ತಾರಲ್ಲ, ಸೊ ಅದಕ್ಕೋಸ್ಕರ, ಆಯಿತಾ? ಸೊ ನೀವೇನು ಮಾಡಬೇಕು ಅಂದರೆ, ನಿಮಗೆ ಎಲ್ಲಿ ಕಪ್ಪುಗೆ ಕಾಣಿಸುತ್ತೆ ಅಂದ್ಕೊಳ್ಳಿ, ಕಪ್ಪುಗೆಲ್ಲಿ ನಿಮಗೆ ಈ ಕಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಥೈರಾಯ್ಡ್ ಇದಾದಾಗ ಇಂಥ ಕಡೆ ಎಲ್ಲ ಕಪ್ಪಗಾಗಿರುತ್ತೆ. ಫಸ್ಟ್ ಈ ಥರ ಒಂದು ಗಂಟು ಹಾಕೊಂಬಿಡಿ ಫ್ರೆಂಡ್ಸ್, ಇಲ್ಲಾಂದರೆ ಒಂದು ನಿಮಿಷ ಇರಿ. ಸೊ ಆಯಿತಾ, ನೋಡಿ ಈ ಕಡೆ ಎಲ್ಲ ಕಪ್ಪಗಾಗಿರುತ್ತೆ ಅಂದ್ಕೊಳ್ಳಿ. ಸೊ ಹಿಂಗೆ ಹಾಕ್ಕೊಳ್ಳಿ. ಇದು ಯಾವುದಕ್ಕೆ ಹೇಳ್ತಾ ಇರೋದು ಅಂದರೆ, ತುಂಬ ಟ್ಯಾನ್ ಆಗಿಬಿಟ್ಟು ಒಂಥರ ಥೈರಾಯ್ಡ್ ಆಗಿರೋರ್ಗೆ ಇಲ್ಲೆಲ್ಲ ಕಪ್ಪಗಾಗಿರುತ್ತಲ್ಲ ಅಂಥವ್ರಿಗೆ ಪ್ಲಸ್ ಇಲ್ಲ ಹಾಕ್ಕೊಳ್ಳಿ. ಯಾರ್ಯಾರಿಗೆ ಈಗ ಪಿಗ್ಮೆಂಟೇಷನ್ದು ಹೇಳ್ತಾ ಇರೋದು. ಸೊ ನಮಗೆ ಹೇಳ್ತಿಲ್ಲ ಅಂದ್ಕೊಳ್ಳೇಬೇಡಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ಕಪ್ಪಗಾಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಈವನ್ ನಿಮ್ಮದು ಅನ್ಈವನ್ ಟೋನು ಆಗಿರ್ಬೋದು, ಪ್ಲಸ್ ಹೇಳಿದ್ನಲ್ಲ ಥೈರಾಯ್ಡ್ ಇಶ್ಯೂಸ್ ಆದಾಗ ಕೆಲವ್ರಿಗೆ ಇಲ್ಲೆಲ್ಲ ಕಪ್ಪು ಮಾರ್ಕ್ಸ್ ಆಗಿರುತ್ತೆ ಅಂತ, ಅದಕ್ಕೂ ಇದು ರೆಮಿಡಿ. ನಿಮ್ಗೆ ಗೊತ್ತಿಲ್ಲ ಗುಲ್ಕಂದದು, ನೀವು ಒಂದು ತಿಂಗಳು ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಾಗುತ್ತೆ ಮುಖ. ಅವಾಗ ನಂಗೆ ಹೇಳಿ, ಆಯಿತಾ? ಸೊ ನಾನು ಹಿಂಗೆ ತೋರಿಸ್ತಾ ಇರೋದು ಈ ಥರ. ಸೊ ಹಿಂಗೆ ಹಾಕ್ಬಿಟ್ಟು ಒಂದು 20 ನಿಮಿಷ ಬಿಡಬೇಕು. ನಾನು ಇದರಲ್ಲಿ ಕೆಂಪಕ್ಕಿನ ಯೂಸ್ ಮಾಡಿದ್ದೀನಿ, ಪ್ಲಸ್ ಗುಲ್ಕಂದ್ ಇದೆ ಅಷ್ಟೇ, ಇನ್ನೇನು ಹಾಕಿಲ್ಲ, ಬರೀ 2 ಇಂಗ್ರೀಡಿಯೆಂಟು. ಆರಾಮಾಗಿ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಅಕಸ್ಮಾತ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ವೈಟ್ ರೈಸ್ ಅಂದರೆ ನಿಮ್ಗೆ ಗೊತ್ತಲ್ಲ, ಕೊರಿಯನ್ ಗ್ಲಾಸ್ ಸ್ಕಿನ್ನು, ವೈಟ್ ಬಿಳಿ ಅಕ್ಕಿ ಇರುತ್ತಲ್ಲ, ಅದಕ್ಕಿಂತ ತುಂಬ ಎಫೆಕ್ಟಿವ್ ಆಗಿ ಸ್ಕಿನ್ನ ತುಂಬ ಬ್ಯೂಟಿಫುಲ್ ಆಗಿ ಮಾಡೋದು ಯಾವುದು ಅಂದರೆ ರೆಡ್ ಅಕ್ಕಿ, ಕೆಂಪಕ್ಕಿ. ಸೊ ಅದಕ್ಕೆ ಇದರಲ್ಲಿ ಮಾಡ್ತಿರೋದು. ಈವನ್ ನೀವು ಹುಡುಗರು ಮಾಡ್ಕೋಬೋದು. ಕೆಲವ್ರಿಗೆ ಹುಡುಗರಿಗೆಲ್ಲ ಹೊರಗಡೆ ಹೋದಾಗ ಟ್ಯಾನ್ ಆದಂಗಾಗಿ ಅವ್ರಿಗೂ ಇದಾಗುತ್ತೆ, ಪಿಗ್ಮೆಂಟೇಷನ್ ಎಲ್ಲ ಹುಡುಗರಿಗೂ ಆಗುತ್ತಲ್ವಾ. ಸೊ ಅಂಥವ್ರು ಮಾಡ್ಕೊಳ್ಳಿ. ಸೊ ಈ ಥರ ಆಯಿತಾ? ಸೊ ಇವಾಗ ನಾನು ಅಂಡರ್ ಐದು ಅಂದರೆ ಡಾರ್ಕ್ ಸರ್ಕಲ್ದು ಫುಲ್ ಈ ಪೋರ್ಷನ್ಗೆ ಯಾವುದನ್ನು ಹಾಕಿದ್ರೆ ನಮಗೆ ಒಂದು ಸ್ವಲ್ಪ ಕಪ್ಪು ಎಲ್ಲ ಹೋಗುತ್ತೆ ನಾನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ. ಸೊ ಡಾರ್ಕ್ ಸರ್ಕಲ್ ಆಗಿರೋರಿಗೆ 2 ಇಂಗ್ರೀಡಿಯೆಂಟ್ ಸಾಕು. ಯಾವುದು? ಸೊ ನಾನು ಹೇಳಿದ್ನಲ್ಲ, ಮೇನ್ ಇಂಗ್ರೀಡಿಯೆಂಟ್ ಬಂದೆ ನಮ್ಮದು ಗುಲ್ಕಂದ್, ಆಯಿತಾ? ಅದೇ ಇರುತ್ತೆ. ಸೊ ಈ ಕಡೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಗುಲ್ಕಂದಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಇದಕ್ಕೆ ಯಾವುದು ತೊಗೋಬೇಕು ಅಂದರೆ ರೋಸ್ ವಾಟರ್ನ ತೊಗೋಬೇಕು. ಯಾವುದಕ್ಕೆ ಅಂದರೆ ನಿಮ್ಮದು ಕಣ್ಣದು ಡಾರ್ಕ್ ಸರ್ಕಲ್ ಹೋಗಬೇಕು ಅಂದರೆ ನಿಮಗೆ ಕೆಲವ್ರಿಗೆಲ್ಲ ನೋಡಿ ತುಂಬ ಕಂಪ್ಯೂಟರ್ ಮುಂದೆ ಕೂತಿರ್ತೀರಾ, ಲ್ಯಾಪ್ಟಾಪ್ ಮುಂದೆ ಕೂತಿರ್ತೀರಾ, ಆಮೇಲೆ ಜಾಸ್ತಿ ಮೊಬೈಲ್ ನೋಡೋದು. ನಂದು ಅಷ್ಟೇ, ಮುಂಚೆ ಅಷ್ಟೊಂದು ಇರಲಿಲ್ಲ, ಆಯಿತಾ? ಅಂದರೆ ಅಷ್ಟೊಂದಿಲ್ಲ ನನಗೆ, ಬಟ್ ಇಲ್ಲೆಲ್ಲ ನೋಡಿ ಈ ಥರನೂ ಇರಲಿಲ್ಲ, ನಂದು ಫುಲ್ ಕ್ಲಿಯರ್ ಇತ್ತು ಗೊತ್ತಾ, ಕಪ್ಪುಗೂ ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗ ಜಾಸ್ತಿ ಮೊಬೈಲ್ ನೋಡ್ಕೊಂಡು ಕೂತಿರ್ತೀನಿ, ಎಲ್ಲ ಕಮೆಂಟ್ಸ್ ಮಾಡಿರ್ತಾರಲ್ಲ ಅದಕ್ಕೆ ರಿಪ್ಲೈ ಮಾಡಬೇಕಾಗತ್ತೆ, ಪ್ಲಸ್ ನಂದು ಆವಾಗ ಚೆಕ್ ಮಾಡೋದೆಲ್ಲ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಹಂಗಾಗಿ ಸ್ವಲ್ಪ ಕಣ್ಣು ಕೆಳಗೆ ಕಪ್ಪಾದಂಗೆ ಆಗಿದೆ. ಸೊ ಕೆಲವ್ರಿಗೆಲ್ಲ ತುಂಬ ಜಾಸ್ತಿ ಆಗಿರುತ್ತಲ್ಲ ಫ್ರೆಂಡ್ಸ್, ಅವರೆಲ್ಲ ಏನು ಮಾಡಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಜಸ್ಟ್ ರೋಸ್ ವಾಟರ್ ಒಂದು 4-5 ಡ್ರಾಪ್ಸ್ ಹಾಕಿದೆ. ಸೊ ಅದನ್ನು ನೀವು ಕಣ್ಣು ಸುತ್ತ ಹಿಂಗೆ ಹಾಕ್ಕೊಳ್ಳಿ ಫಸ್ಟು, ಆಯಿತಾ? ಸೊ ಇದು ನೀವು ಏನೂ ಆಗಲ್ಲ, ಆಯಿತಾ? ಯಾಕೆಂದರೆ ಹಿಟ್ಟು ಥರ ನಾವು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ನಾವು ಗುಲ್ಕಂದನ್ನು ಯೂಸ್ ಮಾಡ್ತಾ ಇರೋದು. ಸೊ ಅರ್ಥ ಮಾಡ್ಕೊಳ್ಳಿ, ಗುಲ್ಕಂದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇಡೀ ಕಣ್ಣು ಸುತ್ತಮುತ್ತ ನೀವು ಹಾಕ್ಬೋದು, ಏನೂ ಹೋಗಲ್ಲ. ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹಿಂಗೆ ಬಿಡಿ, 2 ನಿಮಿಷ ಬಿಡಬೇಕು, ಆಯಿತಾ? 2 ನಿಮಿಷ ಬಿಡಬೇಕು. ಸೊ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಜಸ್ಟ್ ನಿಮ್ಮದು ಒಂದೇ ಒಂದು ಫಿಂಗರ್ನ ತಗೊಂಡು ಈ ಥರ ರೊಟೇಟ್ ಮಾಡಿ. ಸೊ ನೋಡಿ,
ಒಂದು 15 ಕೌಂಟ್ಸ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಒಂದು 2 ಮಿನಿಟ್ಸ್ ಅಂತೂ ಬಿಡಬೇಕು. ಅದು ಹಾಕಿದ್ಮೇಲೆ ಅದ್ರ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅದು ಏನು ನೀವು ಒಂದು ಹಾಕಿರ್ತೀರೋ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಒಳಗೆ. ಸೊ ಅದು ಕಪ್ಪಾಗಿರೋದು, ಕೆಲವ್ರಿಗೆಲ್ಲ ಸುಕ್ಕು ಥರನೂ ಆಗಿರುತ್ತೆ ಗೊತ್ತಾ ನಿಮಗೆ. ಕೆಳಗಡೆ ಡಾರ್ಕ್ ಸರ್ಕಲ್ ಆಗಿಬಿಟ್ಟು ಇಲ್ಲೆಲ್ಲ ಸ್ಪೆಕ್ಟಿಕಲ್ಸ್ ಹಾಕ್ತಾರೆ, ಸ್ಪೆಕ್ಸ್ ಹಾಕ್ತಾರೆ ನೋಡಿ. ಸೊ ಇಲ್ಲೆಲ್ಲ ಒಂಥರ ಮಾರ್ಕ್ ಥರ ಹಿಂಗೆ ಹಳ್ಳ ಥರ ಕೂತ್ಬಿಟ್ಟಿರುತ್ತೆ. ಸೊ ಅದೆಲ್ಲ ಸುಕ್ಕಾಗಿರೋದು ಹೋಗುತ್ತೆ ಇದರಿಂದ. ಅದಕ್ಕೆ ಹೇಳ್ತಿರೋದು ಮಸಾಜ್ ಮಾಡಿ ಅಂತ. ಸೊ ನೋಡಿ ಫಸ್ಟ್ ಹೆಂಗೆ ಮಾಡಬೇಕು ಅಂದರೆ ಈ ಥರ ನೋಡಿ ರೊಟೇಟ್ ಮಾಡಬೇಕು. 1 2 3 4 5 6 7 8 ಈ ಥರ ಒಂದು 15 ಕೌಂಟ್ಸ್ ಅಂದ್ಕೊಳ್ಳಿ. ಈಗ ಹಂಗೆ ಹೇಳ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ಈ ಥರ ರೊಟೇಟ್ ಮಾಡಿ ಒಂದೇ ಬೆರಳು ಸಾಕಾಗುತ್ತೆ ಫ್ರೆಂಡ್ಸ್. ಸೊ ಇನ್ನೊಂದು 15 ಸಲ ಹಿಂಗೆ ಮಾಡ್ಕೊಳ್ಳಿ. ಅದೇ ಥರ ಸೇಮ್ ಪ್ರೊಸೀಜರು ಇದರಲ್ಲೂ ಮಾಡಬೇಕಾಗತ್ತೆ. ನೀವು ಈ ಥರ ಕಣ್ಣು ಎಷ್ಟು ಆರಾಮಾಗಿ ಮಾಡ್ಬೋದು ಗೊತ್ತಾ. ಒಂದು 10-15 ನಿಮಿಷದಲ್ಲಿ ಇಡೀ ಮುಖಾನೇ ನೀವು ಗ್ಲೋ ಬರಂಗೆ ಮಾಡ್ಕೋಬೋದು, ನಾನು ಹೇಳೋ ಮೆಥಡ್ ಮಾಡೋದು ಆಯಿತಾ. ಸೊ ಅದಾದಮೇಲೆ ಮತ್ತೆ ರೊಟೇಟ್ ಮಾಡಿ. ಈ ಕಡೆ 15 ಕೌಂಟ್ಸು ಮತ್ತು ಈ ಕಡೆ 15 ಕೌಂಟ್ಸ್ ಆಯಿತಾ. ಸೊ ಇದಾದಮೇಲೆ ಇನ್ನೊಂದಿದೆ, ಏನು ಅಂದರೆ ನಾನು ಅವತ್ತೇ ಹೇಳಿದ್ನಲ್ಲ ನಿಮಗೆ. ಸೊ ನಮ್ಮದು ಪ್ರೆಷರ್ ಪಾಯಿಂಟ್ಸ್ನ ನಾವು ಇದು ಮಾಡಬೇಕು. ಸೊ ಕಣ್ಣದ ಹತ್ರ. ಸೊ ನೋಡಿ ಇಲ್ಲಿ ಮಾಡಬೇಕಾಗತ್ತೆ. ಒಂದು 10 ಸಲ ಮಾಡ್ತೀವಿ. ಯಾಕೆಂದರೆ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಏನು ಗೊತ್ತಾ, ಬೇಗ ನಿಮಗೆ ಏಜ್ ಆಗ ಲುಕ್ಕು ಕಾಣಿಸಲ್ಲ, ಯಂಗರ್ ಲುಕ್ಕಿಂಗ್ ಸ್ಕಿನ್ ಬರುತ್ತೆ. ಪ್ಲಸ್ ನಿಮಗೆ ಕಣ್ ಕೆಳಗೆ ಏನು ಒಂದು ಸುಕ್ಕು ಥರ ಆಗ್ತಾ ಇರುತ್ತೋ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ ಈ ಥರ ಮಾಡೋದ್ರಿಂದ. ಮತ್ತು ಬ್ಯೂಟಿಫುಲ್ ಸ್ಕಿನ್ ಬರುತ್ತೆ. ಸೊ ನೋಡಿ 10 ಕೌಂಟ್ ಆಯಿತಾ. ಇಲ್ಲೂ ಅಷ್ಟೇ 10 ಸಲ ಮಾಡೋದನ್ನ ಆಯಿತಾ. ಸೊ ಈ ಥರ ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ಕೊಂಬನ್ನಿ. ಅದಾದಮೇಲೆ ಏನು ಮಾಡಬೇಕು ಅಂದರೆ ಈ ಕಣ್ಣು ಭಾಗದ್ದು ಎಡ್ಜಸ್ಸು ಸೊ ಇಲ್ಲಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನಾನು ಹಂಗೆ ಒಂದೊಂದೇ ತೋರಿಸ್ಕೊಟ್ಬಿಡ್ತಾ ಇದ್ದೀನಿ. ಮತ್ತು ಅದಾದಮೇಲೆ ಇಲ್ಲೂ ಅಷ್ಟೇ ಒಂದು 10 ಕೌಂಟ್ಸು. 1 2 3 4 5 6 ಏನೋ ಗೊತ್ತಾ, ನೀವು ಬೇರೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಈ ಥರದ್ದೆಲ್ಲ ನೀವೇ ಕಲ್ತೀರ, ಆರಾಮಾಗಿ ಮಾಡ್ಕೋಬೋದು ನೀವು. ಅದಕ್ಕೆ ಇಲ್ಲಾಂದ್ರೆ ಏನು ಗೊತ್ತಾ, ನೀವು ಸುಮ್ಮನೆ ಪಾರ್ಲರ್ಗೆ ಹೋಗ್ತೀರಾ, ಅಲ್ಲಿ ಏನೇನೋ ಹಾಕ್ತಾರೆ, ಏನೇ ಇದ್ರೂ ಕೆಮಿಕಲ್ ಬೇಸ್ಡ್ ಅಂತೂ ಒಂದು ಸ್ವಲ್ಪ ಹ್ಯಾಡ್ ಮಾಡೇ ಇರ್ತಾರೆ ಫ್ರೆಂಡ್ಸ್ ಅವರು ಆಯಿತಾ. ಅದ್ರ ಬದಲು ಬೆಸ್ಟ್ ಈ ಥರ ಫೇಸ್ ಯೋಗ ಪ್ಲಸ್ ನಾನೇನು ತೋರಿಸ್ತಾ ಇದ್ದೀನೋ ಅದು ಮಾಡ್ಕೊಳ್ಳಿ ಸಾಕು. ಅದಾಯಿತಾ. ಸೊ ಬನ್ನಿ ಇವಾಗ ನೆಕ್ಸ್ಟು ನಮ್ದು ಏನು ಅಂದರೆ ಈ ಐಬ್ರೋ ಮೇಲ್ಗಡೆನೂ ಮಾಡಬೇಕು. ಇಲ್ಲೂ ಒಂದು ಸ್ವಲ್ಪ ಪ್ರೆಷರ್ ಪಾಯಿಂಟ್ ಕೊಡಬೇಕಾಗತ್ತೆ, ಮತ್ತು ಇಲ್ಲೂ ಪ್ರೆಷರ್ ಪಾಯಿಂಟ್ ಕೊಡಬೇಕಾಗತ್ತೆ. ನಾನು ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ, ನೀವು ಮಾಡುವಾಗ 10 ಕೌಂಟ್ಸಲ್ಲೇ ಮಾಡಬೇಕು. ಅದಾದಮೇಲೆ ಈ ಐಬ್ರೋ ಹೆಡ್ಜಸ್ ಹತ್ರನೂ ಇಂಥ ಕಡೆ ಪ್ರೆಷರ್ ಪಾಯಿಂಟನ್ನು ನೀವು ಕೊಡಬೇಕು. ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿ. ಅದೇನು ಗೊತ್ತಾ, ನಮ್ಮದು ನರಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಯುಪ್ರೆಷರಲ್ಲಿ ಕೆಲವೊಂದು ಪಾಯಿಂಟ್ಸು ಅದೇನಾಗುತ್ತೆ ಅಂದರೆ ನಮ್ಮದು ಸ್ಕಿನ್ನ ಚೆನ್ನಾಗಿ ಗ್ಲೋ ಬರಂಗೆ ಮಾಡುತ್ತೆ ಅಂಥ ಪಾಯಿಂಟ್ಸ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು ಆಯಿತಾ. ಸೊ ಇಲ್ಲೂ ಮಾಡಿ. ಅದಾದಮೇಲೆ ನಮ್ಮ ಒಂದು ಆಜ್ಞಾ ಚಕ್ರ ಅಂದರೆ 3rd ಐದು ಜಸ್ಟಲ್ಲಿ ಪ್ರೆಸ್ ಮಾಡ್ಕೊಂಬನ್ನಿ. ಅವಾಗ ನಿಮ್ಮದು ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ. ಬ್ಯೂಟಿಫುಲ್ ಸ್ಕಿನ್ ಯಾರಿಗೆ ಬೇಕು ಅಂತ ಆಸೆ ಇದೆಯೋ ಅವ್ರು ಮಾಡ್ಕೊಳ್ಳಿ. ಹುಡುಗರು ಮಾಡ್ಬೋದು ಆಯಿತಾ. ಸೊ ಹುಡುಗಿರೇ ಮಾಡಬೇಕು ಅಂತ ಏನಿಲ್ಲ. ಸೊ ಇವಾಗೆಲ್ಲ ಹುಡುಗರಿಗೂ ತುಂಬ ಕ್ರೇಜ್ ಇರುತ್ತಲ್ಲ, ಸೊ ಅವರು ಮಾಡ್ಕೊಳ್ಳಿ. ಎಲ್ಲರೂ ಮಾಡ್ಬೋದು, ಯಂಗ್ಸ್ಟರ್ಸಿಂದ ಹಿಡಿದು ಏಜ್ ಆಗಿರೋರ್ಗೂ ಮಾಡ್ಕೊಳ್ಳಿ. ಸೊ ಆಯಿತಾ ಫ್ರೆಂಡ್ಸ್, ಈ ಥರದ್ದು ಒಂದಾಗಿತ್ತು. ಸೊ ನೋಡಿ ಈ ಥರದ್ದು ಮಾಡಿ ಹಿಂಗೆ ಬಿಟ್ಬಿಡ್ತೀರಾ ಅಂದ್ಕೊಳ್ಳಿ. ಮಸಾಜು ಫಸ್ಟೇ ಮಾಡಬೇಕು, 2 ನಿಮಿಷ ಬಿಟ್ಟ ತಕ್ಷಣ ಮಾಡಿ. ಆಮೇಲೆ ಗಟ್ಟಿ ಥರ ಆಗುತ್ತೆ, ಅದಕ್ಕೆ ಹೇಳಿದ್ದು. ಒಂದು ಸ್ವಲ್ಪ ಡ್ರೈ ಆದಮೇಲೆ ಗಟ್ಟಿ ಥರ ಆಗುತ್ತೆ. ಸೊ ಅಷ್ಟರೊಳಗೆ ಮಸಾಜ್ ಮಾಡಿ ಬಿಟ್ಬಿಡಿ ಆಯಿತಾ. ಸೊ ಬನ್ನಿ ಇವಾಗ ಮೂಗುಗೆ ಯಾವ್ದು ಹಾಕಬೇಕು ಅಂತ ಹೇಳ್ತೀನಿ. ಸೊ ಮೂಗುಗೆ ಸೇಮು ನಾನೇನು ಒಂದು ಇವಾಗ ತೊಗೊಂಡನಲ್ಲ, ಯಾವ್ದು ಹೇಳಿ, ಗುಲ್ಕನ್ ತೊಗೊಂಡಿದ್ದೀನಿ ಮತ್ತು ರೋಸ್ ವಾಟರ್ ತೊಗೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದು ಯಾವುದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಹೆಸರು ಹಿಟ್ಟು ಹಸಿರು ಕಲರ್ ಬರುತ್ತೆ ನೋಡಿ, ಹೆಸರು ಕಾಳು, ಗ್ರೀನ್ ಗ್ರಾಮ್ ಅಂತಾರೆ ನೋಡಿ, ಗ್ರೀನ್ ಗ್ರಾಮ್ದು ಫ್ಲವರ್ ಆಯಿತಾ, ಅಂದರೆ ಅದ್ರ ಹಿಟ್ಟು. ಸೊ ಅದನ್ನು ಅಷ್ಟೇ ಒಂದು ಸ್ವಲ್ಪ ತೊಗೋತಾ ಇದ್ದೀನಿ. ಸೊ ಇದೇನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಇದು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಆಚೆ ಬಂದುಬಿಡುತ್ತೆ. ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ, ಪ್ಲಸ್ ನಿಮಗೆ ಓಪನ್ ಪೋರ್ಸ್ ಆಗಿರುತ್ತಲ್ಲ, ಓಪನ್ ಪೋರ್ಸ್ ಕೂಡ ಇದರಿಂದ ಕರೆಕ್ಟ್ ಆಗುತ್ತೆ. ಸ್ಕಿನ್ನ ಟೈಟನ್ ಮಾಡುತ್ತೆ ಮತ್ತು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಮತ್ತು ನಿಮ್ಮದು ರೀಜೆನ್ಯುವೇಟ್ ಅಂತಾರೆ ನೋಡಿ. ಸೊ ಆ ಥರ ಆಯಿತಾ, ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಮಾತ್ರ. ಸೊ ಇದನ್ನು ಮೂಗುಗೆ ಹಾಕಿ ಉಜ್ಜಿ ಸ್ಕ್ರಬ್ ಥರ ಇರುತ್ತೆ ಅಂದ್ಕೊಳ್ಳಿ. ಸೊ ನೋಡಿ ಹಿಂಗೆ ಇಟ್ಕೊಂಬಿಡಿ, ಒಂದು ಬಟ್ಲು ಇಟ್ಕೊಂಡು ಹಿಂಗೆ ಮಾಡ್ಕೊಳ್ಳಿ. ಸೊ ಇಡೀ ನಾನು ಮುಖದ್ದು ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಆಯಿತಾ, ನಾನು ಹೇಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ವಿಡಿಯೋ ಲೆಂತಿ ಆಯಿತು ಅಂತ ಹೇಳೋಕ್ಕೆ ಹೋಗ್ಬೇಡಿ. ಸೊ ಹಿಂಗೆ ನೋಡಿ ಈ ಥರ ಹಿಂಗೆ ರೊಟೇಟ್ ಮಾಡಬೇಕಾಗತ್ತೆ ಯಾವಾಗಲೂ.
ಇವಾಗ ಸಮ್ಮರ್ ಅಲ್ವಾ ಫ್ರೆಂಡ್ಸ್, ಒಂದು ಸ್ವಲ್ಪ ನೀವೇನಾರ ಆಯಿಲ್ ಥರ ಮುಖದಲ್ಲಿ ಕೂತ್ಕೊಂಡಾಗ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಸೀಸನಲ್ಲಿ ನಾನು ಹೇಳೋದು. ಸೊ ಅದಕ್ಕೆ ಅವಾಗವಾಗ ಈ ಥರ ಮಾಡಿಕೊಂಡ್ರೆ ಇದೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಅದೆಲ್ಲ ಆಚೆ ಬರುತ್ತೆ ಆಯಿತಾ. ಯಾವಾಗಲೂ ನೀವು ಮಾಡುವಾಗ ಸರ್ಕ್ಯುಲರ್ ಮೋಷನಲ್ಲೇ ಮಾಡಬೇಕು, ಅಂದರೆ ರೌಂಡ್ ಥರನೇ ಮಾಡ್ಕೋಬೇಕಾಗತ್ತೆ, ಗೊತ್ತಾಯ್ತಾ. ಸೊ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಬನ್ನಿ ಇಲ್ಲಿ ಈ ಒಂದು ಪೋರ್ಷನ್ ಇರುತ್ತಲ್ಲ, ಸೊ ಇಲ್ಲೆಲ್ಲನೂ ನೀವು ಮಾಡಬೇಕಾದ್ರೆ ನಿಮಗೆ ಕೆಲವ್ರಿಗೆ ಗೊತ್ತಿರಲ್ಲ ಇದು, ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ನ ಹೆಂಗೆ ರಿಮೂವ್ ಮಾಡ್ಕೋಬೇಕು ಅಂದರೆ ಹಿಂಗೇನೆ ಮಾಡಬೇಕು ನೋಡಿ. ಸರ್ಕ್ಯುಲರ್ ಮೋಷನ್ ಒಂದೇ ಒಂದು ಬೆರಳು ತೊಗೊಂಡು ಮಾಡ್ಕೊಳ್ಳಿ. ಸೊ ಸರ್ಕ್ಯುಲರ್ ಮೋಷನಲ್ಲೇ ಹಿಂಗೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆಯಿತಾ. ಎಲ್ಲ ರೌಂಡ್ ಥರನೇ ಮಾಡಬೇಕು. ಸೊ ನೋಡಿ ಫುಲ್ ನಾನು ತೋರಿಸ್ತಾ ಇದ್ದೀನಿ ಇವತ್ತಿನ ಇದರಲ್ಲಿ, ಅಂದರೆ ಇಡೀ ಮುಖನ ನೀವು ಆಲ್ಮೋಸ್ಟ್ ನಿಮ್ಮದು ಒಂದು ಫೇಶಿಯಲ್ ಥರನೇ ಗೆಟಪ್ ಬಂದ್ಬಿಡುತ್ತೆ. ಇದಾದಮೇಲೂ ತೋರಿಸ್ತೀನಿ ಮುಖ ಹಿಂಗೆ ಕ್ಯೂಟಾಗಿ ಆಯ್ತು, ನಾನು ವಾಶ್ ಮಾಡ್ತೀನಲ್ಲ ಆಮೇಲೆ ಆಯಿತಾ. ಸೊ ಈ ಥರ ಮಾಡಿ. ಸೊ ಇಲ್ಲೂ ಮಾಡಿಬಿಡಿ, ಫುಲ್ ಮುಖ ಆವಾಗ ಬರುತ್ತೆ ಚೆನ್ನಾಗಿ. ಸೊ ಇನ್ನು ಮಿಕ್ಕಿರೋ ಜಾಗ ಹಾಕ್ಬಿಡ್ಬೇಕು. ಅವಾಗೇನು ಅಂದರೆ ಆಲ್ಮೋಸ್ಟ್ ಫುಲ್ ಫೇಸ್ಗೆ ನಾವು ಹಾಕ್ದಂಗೆ ಇರುತ್ತೆ. ಸೊ ಇವಾಗ ಬನ್ನಿ ಲಕ್ಷ್ಮಿ, ನೀವು ಕೇಳ್ತಾನೆ ಇದ್ರಿ ಪಾಪ. ನಾನಂತೂ ನೀವು ಎಷ್ಟು ಸಲ ನಾನು ಬ್ಲಾಗ್ಸಲ್ಲಿ ಕೇಳಿದ್ದೀರಾ ಅಂದರೆ 5-6 ಸಲ ಕೇಳ್ಬಿಟ್ಟಿದ್ದೀರಾ. ನಾನು ಅದು ತೋರ್ಸೋಕ್ಕಾಗಿರಲಿಲ್ಲ, ಸಾರಿ ಲಕ್ಷ್ಮಿ. ಇವತ್ತು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬೇರೆ ಎಲ್ಲ ಮಾಡ್ತಾ ಇರ್ತೀನಲ್ಲ, ವಾಸ್ತು ರೆಮಿಡೀಸು ಅದು ಇದು ಮಾಡುವಾಗ ತುಂಬ ಒಂಥರ ಅದು ಮಾಡಿದ್ರೆ ಇದನ್ನು ಮರ್ತೋಗ್ಬಿಟ್ಟಿರ್ತೀನಿ, ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸೊ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಇರುತ್ತೆ, ನನಗೆ ಗೊತ್ತು. ಕತ್ತು ಭಾಗದ ಹತ್ರ ಎಷ್ಟೊಂದು ಜನಕ್ಕೆ ಕಪ್ಪಾಗ್ಬಿಟ್ಟಿರುತ್ತೆ, ಇಲ್ಲೆಲ್ಲ ಸರ ಹಾಕ್ತಾರೆ ನೋಡಿ, ಇಂಥ ಜಾಗದಲ್ಲಿ ಕಪ್ಪಾಗಿರುತ್ತೆ. ಕುತ್ತಿಗೆ ಹತ್ರ ಇಲ್ಲೂ ಆಗಿರ್ಬೋದು, ಪ್ಲಸ್ ಹಿಂದೇನೂ ಆಗಿರ್ಬೋದು. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನಾನು ಹೇಳ್ತೀನಿ ನೋಡಿ ಏನು ತೊಗೋಬೇಕು ಅಂದರೆ, ಫಸ್ಟ್ ನೀವು ಇದಕ್ಕೆ ನಾವು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿಂಗ್ ಸೋಡಾ, ಈ ಬೋಂಡಾ ಬಜ್ಜಿ ಮಾಡ್ತಾರೆ ನೋಡಿ, ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವಲ್ಲ, ಸೊ ಅದೇನು ಮಾಡುತ್ತೆ ಅಂದರೆ ಒಂದು ಏನೋ ಒಂದು ಕಪ್ಪಾಗಿರುತ್ತಲ್ಲ, ಆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ತೆಗೆದುಬಿಡುತ್ತೆ, ಈಸಿಯಾಗಿ ತೆಗೆಯುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ತೊಗೋತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಕೆಂಪಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಕೆಂಪಕ್ಕಿ ನಿಮಗೆ ಸೂಪರ್ಬಾಗಿ ರಿಸಲ್ಟ್ ಕೊಡುತ್ತೆ. ಆಮೇಲೆ ನಂಗೆ ಕಮೆಂಟ್ ಮಾಡಿ ನೀವೇ ನಂಗೆ ಹೇಳ್ತೀರಾ ಎಷ್ಟು ಚೆನ್ನಾಗಿ ಅದು ಇದಾಗುತ್ತೆ ಅಂತ, ಆಯಿತಾ. ಸೊ ನಾನು ಇದಕ್ಕೆ ಎಷ್ಟು ಹಾಕೋತಾ ಇದ್ದೀನಿ ಅಂದರೆ, ಒಂದು 2-3 ಪಿಂಚ್ ಆಗುವಷ್ಟು, ಆಯಿತಾ. ನೀವು ಸ್ಪೂನ್ ಲೆಕ್ಕ ತೊಗೊಂಡ್ರೆ ಒಂದು 1/4 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ಬೆಟರ್ ಕೈಯಲ್ಲೇ ತೊಗೊಳ್ಳಿ. ಸುಮ್ಮನೆ ಚಿಟಿಕೆ ಥರ ಹಾಕ್ತಿರಲ್ಲ, ಒಂದು 2-3 ಚಿಟಿಕೆ ಅಂದ್ಕೊಳ್ಳಿ ಫ್ರೆಂಡ್ಸ್, ಅಷ್ಟೇ. ನೋಡಿ ನಾನು ಆವಾಗಲೇ ಒಂದು ಹಾಕಿದ್ನ, ಇವಾಗ ಒಂದು 2 ಸಾಕಷ್ಟೇ. ಅದರಲ್ಲಿ ಚೆನ್ನಾಗಿ ನಿಮ್ಗಾಗುತ್ತೆ. ಅದೇನೊಂದು ಇದಿರುತ್ತೋ ಅದನ್ನು ತೆಗೆದುಬಿಡುತ್ತೆ. ಸೊ ಮತ್ತು ಇದಕ್ಕೆ ಏನು ಬೇಕು ಅಂದರೆ ಲೆಮನ್ ಬೇಕಾಗುತ್ತೆ ಫ್ರೆಂಡ್ಸ್. ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ, ನಿಂಬೆಹಣ್ಣು, ಆಯಿತಾ. ಸೊ ನೋಡಿ ಹೆಂಗೆ ಸೋಡಾ ಥರ ಬಂತು, ಅದನ್ನೇ ಹೇಳಿದ್ದು, ನಿಮ್ಮದು ಸ್ಕಿನ್ ಸಖತ್ತಾಗಿ ಮಾಡೋದಿದು. ಸೊ ನೋಡಿ ಸೋಡಾ ಹಾಕಿದ ತಕ್ಷಣ, ಲೆಮನ್ ಮತ್ತು ಸೋಡಾ ಹಾಕಿದ ತಕ್ಷಣ ಒಂಥರ ಕೂಲ್ ಆಗುತ್ತೆ. ನಿಮ್ಮದು ಏನೊಂದು ಕತ್ತಿನ ಭಾಗ ಕಪ್ಪಗಾಗ್ಬಿಟ್ಟಿದೆ ಅಂತ ಎಲ್ಲರೂ ಅದನ್ನೇ ಕೇಳ್ತಾ ಇರ್ತೀರಲ್ಲ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಇದು 2 ಥರ ಅಪ್ಲಿಕೇಶನ್ ಬರುತ್ತೆ. ಫಸ್ಟ್ ಇದನ್ನು ನಾವು ಅದರಲ್ಲಿ ಏನು ಕಪ್ಪು ಭಾಗ ಆಗಿರುತ್ತೆ ಅದೆಲ್ಲ ತೆಗೆದುಬಿಡೋಣ. ಅದಾದಮೇಲೆ ಫೇಸ್ ಪ್ಯಾಕ್ ಥರ, ಅಂದರೆ ಅದಕ್ಕೊಂದು ಪ್ಯಾಕ್ ಯೂಸ್ ಮಾಡೋಣ, ಅದನ್ನು ತೋರಿಸ್ತೀನಿ. ಯಾಕೆಂದರೆ ಇದಾದ ತಕ್ಷಣ ಇಮಿಡಿಯೇಟಾಗಿ ಹಾಕ್ಬೇಕು ನೀವು. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಏನು ಹೆದರ್ಕೋಬೇಡಿ, ಇದೆಲ್ಲ ಏನು ಗೊತ್ತಾ, ನಾವು ಅದನ್ನು ತಿನ್ನೋದಕ್ಕೆ ಉಪಯೋಗಿಸ್ತೀವಂತೆ ಅಲ್ಲ, ತಿನ್ನೋದಕ್ಕೆ ನಾವು ಸೋಡಾನ ಉಪಯೋಗಿಸ್ತೀವಿ. ಸೊ ನಮಗೆ ಇದೇನು ಹಾರ್ಮ್ಫುಲ್ ಆಗಲ್ಲ ಫ್ರೆಂಡ್ಸ್, ಡೋಂಟ್ ವರಿ, ಓಕೆ. ಇವನ್ ನೀವು ಲೆಮನ್ ಸೋಡಾ ತೊಗೋತೀರ ನೋಡಿ, ಲೆಮನ್ ಸೋಡಾ ನೀವು ಒಂದು ಜ್ಯೂಸ್ ಕುಡಿಯುವಾಗ ಅದರಲ್ಲಿ ಇದೇ ತಾನೇ ಹಾಕಿರೋದು, ಲೈಮ್ ಸೋಡಾ ನಾನು ಹೇಳ್ತಾ ಇರೋದು. ಸೊ ಡೋಂಟ್ ವರಿ, ನಿಮ್ಮದು ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ ಇದು. ವಾರಕ್ಕೊಂದ್ಸಲ ಮಾಡ್ಕೊಳ್ಳಿ, ಅವಾಗ ಏನೊಂದು ಕಪ್ಪಾಗಿರುತ್ತೆ ಕತ್ತು ಭಾಗದ ಹತ್ರ, ಅದೆಲ್ಲ ನಿಮ್ಮದು ಹೊಟ್ಟೋಗುತ್ತೆ, ಆಯಿತಾ. ಸೊ ನೋಡಿ ಸೋಡಾ ಹಾಕಿರೋದ್ರಿಂದ ಆಲ್ರೆಡಿ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇಮಿಡಿಯೇಟಾಗಿ ಮಾಡುತ್ತೆ. ನಿಮ್ಗೆ ಗೊತ್ತಲ್ಲ ಬಜ್ಜಿ ಬೋಂಡ ಮಾಡ್ಬೇಕಾದ್ರೆ ಹೆಂಗೆ ಡುಮ್ಮು ಉಬ್ಬುತ್ತೆ ಅಲ್ಲ. ಸೊ ಅದೇ ಥರ ನಮ್ಮ ಕತ್ತು ಭಾಗದಲ್ಲಿ ಏನೇನು ಒಂದು ಇದು ಸೇರ್ಕೊಂಡಿರುತ್ತೋ ಕಪ್ಪಾಗ್ಬಿಟ್ಟಿರುತ್ತೆ ನೋಡಿ. ಸೊ ನಂದು ಆ್ಯಕ್ಚುಲಿ ಕಪ್ಪಿಲ್ಲ, ತೋರಿಸೋಣ ಅಂದರೆ ನಿಮಗೆ, ಆಯಿತಾ. ಸೊ ಆ ಥರ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರ್ದು ಕಪ್ಪಾಗಿರುತ್ತೋ ಅವರೆಲ್ಲ ಇದು ಮಾಡ್ಕೊಳ್ಳಿ, ಅವ್ರು ಚೆನ್ನಾಗಾಗುತ್ತೆ. ಸೊ ಇದನ್ನು ಮಾಡಿಬಿಟ್ಟು ಒಂದು 20 ನಿಮಿಷ ಅಂತೂ ನೀವು ಬಿಡಬೇಕು, ಆಯಿತಾ. 20 ನಿಮಿಷ ಬಿಟ್ಟು ಅದನ್ನು ಏನೊಂದು ಇದನ್ನು ಹಾಕಿರ್ತೀವಿ, ಇದನ್ನು ಹಿಂಗೆ ಉಜ್ಜಬಾರ್ದು,
ಹೇಳೋದನ್ನ ಕೇಳಿ. ಉಜ್ಜಿ ಕೂತ್ಕೊಳ್ಳೇಬಾರ್ದು, ಯಾಕಂದರೆ ಅದ್ರ ಕೆಲಸ ಅದೇ ಮಾಡುತ್ತೆ. ಸೋಡಾ ಹಾಕಿರೋದ್ರಿಂದ ಅದ್ರ ಕೆಲಸ ಅದೇ ಮಾಡುತ್ತೆ. ಉಜ್ಜೆ ನೆಸೆಸಿಟಿನೇ ಇಲ್ಲ. ಬಟ್ ಏನೋ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಬಟ್ ತಡ್ಕೊಳ್ಳಿ, ಏನು ಮಾಡೋಕ್ಕಲ್ಲ. ಯಾಕಂದರೆ ಅದು ಸೋಡಾ ಪ್ಲಸ್ ಕೆಂಪಕ್ಕಿ ಹಾಕಿದ್ದೆ ಅಲ್ಲ, ಕೆಂಪಕ್ಕಿ ಹಾಕಿದ್ದೀನಿ, ಮತ್ತು ಇದು ಲೆಮನ್ ಹಾಕಿದ್ನಲ್ಲ, ಅದರಿಂದ ಸ್ವಲ್ಪ ಏನಾರ ನಿಮಗೆ ಚೆನ್ನಾಗಾಗಬೇಕು ಅಂದರೆ ಇದೆಲ್ಲ ಮಾಡ್ಕೊಳ್ಳೇಬೇಕು. ಈವನ್ ಇಲ್ಲಿವರೆಗೂ ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ ಆ್ಯಕ್ಚುಲಿ, ಇಷ್ಟು ಮಾತ್ರ ತೋರಿಸಿದ್ದೀನಿ ಅಂತ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸೊ ಹೇಳ್ದೆ ಅಲ್ಲ ಫ್ರೆಂಡ್ಸ್, ಸೊ ಈ ಥರ ಮಾಡೋದ್ರಿಂದ ಮುಖ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಒಂದೇ ಒಂದು ಮರ್ತಿದ್ದೆ, ಅದೇಳಿ ಲಿಪ್ಸ್. ಕೆಲವ್ರಿಗೆ ಲಿಪ್ಸ್ ಹತ್ರ ಎಲ್ಲ ಕಪ್ಪು ಕಪ್ಪು ಆಗಿಬಿಟ್ಟಿರುತ್ತಲ್ಲ, ಸೊ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ನಾನು ಕೈನ ವಾಶ್ ಮಾಡ್ಕೊಂಬರ್ತೀನಿ, ಯಾಕಂದರೆ ಇದರಲ್ಲಿ ಇದಕ್ಕೆ ಬೇರೆ ಯೂಸ್ ಮಾಡ್ಬೇಕು ಬರ್ತೀನಿ. ಸೊ ಯಾರಿಗೆ ಪಿಂಕ್ ಲಿಪ್ಸ್ ಬೇಕು ಅಂತ ಆಸೆ ಇದೆಯೋ ಅವ್ರು ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಅವ್ರು ಇದನ್ನು ಟ್ರೈ ಮಾಡಿ. ಸೊ ನಾನು ಹೇಳ್ತೀನಿ ಏನು ಮಾಡೋದು. ಫಸ್ಟ್ ಒಂದು ಚೂರು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಇದು ವೆಟ್ ವೈಪ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಸೊ ಈ ಥರ ಇರುತ್ತೆ ನೋಡಿ. ವೆಟ್ ವೈಪ್ಸ್ನ ತೊಗೊತಾ ಇದ್ದೀನಿ, ಆಯಿತಾ. ವೆಟ್ ವೈಪ್ಸ್ ಬರುತ್ತೆ. ಸೊ ಇದು ಝೂಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಯಾವುದೇ ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ, ಅಲ್ಲೋಗಿ ಚೆಕ್ ಮಾಡಿ. ಈ ಥರ ವೆಟ್ ವೈಪ್ಸ್ ಎಲ್ಲ ಸಿಗುತ್ತೆ. ಸೊ ಅದು ಲಿಪ್ಸ್ನ ಏನೊಂದು ಕಲರ್ ಹಾಕಿದ್ದೀನಿ, ನಾನು ತೆಕ್ಕೊತಾ ಇದ್ದೀನಿ, ಆಯಿತಾ. ಇದರಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ. ಸೊ ಕಲರ್ ಎಲ್ಲ ಬಂತಲ್ಲ. ಸೊ ಇವಾಗ ಕಲರ್ ತೆಗ್ದಿದ್ದೀನಿ, ನಾನು ರಿಮೂವ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಫಸ್ಟ್ ನಾನು ಏನೊಂದು ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮದು ಲಿಪ್ಸ್ ಪಿಂಕಾಗಿ ಬರೋದಕ್ಕೆ ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇರೋದಾಯ್ತಾ. ಸುಮ್ಮನೆ ಹಾಗೆ ಅದನ್ನು ಮಾಯಿಶ್ಚರೈಸ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಪಿಂಕಾಗಿ ಯಾರಿಗೆ ತುಂಬ ಆಸೆ ಇರುತ್ತೆ ಎಲ್ಲರಿಗೂ, ಕೆಲವ್ರಿಗೆಲ್ಲ ಕಪ್ಪುಗೆ ಕಾಣಿಸಿದಾಗ ಏನೋ ಒಂಥರ ಆಕ್ವರ್ಡಾಗಿ ಕಾಣಿಸುತ್ತಲ್ಲ, ಸೊ ಅಂಥವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇವನ್ ಏನು ಗೊತ್ತಾ, ಇದು ಮಾಡೋದ್ರಿಂದ ಲಿಪ್ಸು ತುಂಬ ಸಾಫ್ಟಾಗಿ ಹೋಗುತ್ತೆ, ನರಿಶ್ಮೆಂಟ್ ಸಿಗುತ್ತೆ ಅದಕ್ಕೆ. ಸೊ ನೋಡಿ, ಅಲೋವೆರಾ ಹಾಕೋತಾ ಇದ್ದೀನಿ. ಅಲೋವೆರಾ ಹಾಕಿ ಒಂದು ಮಿನಿಟ್ ಬಿಡಿ, ಒಂದು ನಿಮಿಷ ಅಂತ ಬಿಡಬೇಕು, ಆಯಿತಾ. 1 ನಿಮಿಷ ಬಿಡಿ. ಅಷ್ಟರೊಳಗೆ ನೋಡಿ ಇದೆಲ್ಲ ಹಾಕಿದ್ದೀನಲ್ಲ, ಅದಕ್ಕೆ ತೋರಿಸ್ತಾ ಇರೋದು. ಒಟ್ಟಿಗೆ ನೀವು ಇದೆಲ್ಲ ಮಾಡ್ಕೊಂಡ್ರೆ ಒಂದು 20 ನಿಮಿಷ ಹಾಗೆ ಹೋಗಿರುತ್ತೆ. 20 ಮಿನಿಟ್ಸಲ್ಲಿ ಇಡೀ ಫೇಸ್ದು ನಿಮ್ದಾಗಿರುತ್ತೆ. ಆಮೇಲೆ ಹೋಗ್ಬಿಟ್ಟು ರಿಮೂವ್ ಮಾಡ್ಕೊಂಬನ್ನಿ ಅಷ್ಟೇ. ಅವಾಗ ಮುಖ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಗ್ಲೋ ಬರುತ್ತೆ ನಿಮ್ಮದು. ಸೊ ಇದೊಂದು ಆಯಿತಾ ಫ್ರೆಂಡ್ಸ್. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ಬೇಕು ಅಂದರೆ ಗುಲ್ಕಂದು ತೊಗೊಂಡಿದ್ದೀನಿ. ನಂದು ಇವತ್ತಿನ ಬ್ಲಾಗಲ್ಲಿ ಗುಲ್ಕಂದ್ ಸ್ಪೆಷಲ್ಲೇ ಇರೋದ್ರಿಂದ, ಸೊ ಅದ್ರದ್ದೇ ನಾನು ತೋರಿಸ್ತಾ ಇರೋದ್ರಿಂದ, ಸೊ ಅದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಸೊ ಅದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಮುಖನ ಅಂತ. ಸೊ ಆಯಿತಾ, ಗುಲ್ಕಂದ್ ಆಯಿತಾ. ಇದು ನೋಡಿ ವೈಟಮಿನ್ ಇದು ಕ್ಯಾಪ್ಸೂಲ್ ಹಾಕೋತಾ ಇದ್ದೀನಿ. ಯಾಕೆಂದರೆ ಲಿಪ್ಸ್ಗೆ ನಮಗೆ ಒಂದು ಸ್ವಲ್ಪ ನರಿಶ್ಮೆಂಟ್ ಬೇಕು, ಪ್ಲಸ್ ನಮಗೆ ಪಿಂಕ್ ಆಗಬೇಕು. ಅದು ಏನೊಂದು ಕಪ್ಪು ಆಗಿರುತ್ತೋ ಅದೆಲ್ಲ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಆಚೆ ಬರಬೇಕಲ್ವ, ಅದಕ್ಕೆ. ಸೊ ನೋಡಿ ಆಗಿದೆಲ್ಲ, ಹಿಂಗೆ ಹಾಕ್ಕೊಳ್ಳಿ. ಒಳ್ಳೆ ಲಿಪ್ಸ್ಟಿಕ್ ಥರನೇ ಹಾಕ್ಕೊಳ್ಳಿ. ಆಯಿತಾ. ಸೊ ನೋಡಿ ಲಿಪ್ಸ್ಟಿಕ್ ಥರನೇ ಹಾಕ್ಬಿಟ್ಟು ಲಿಪ್ಸ್ದು ಮಸಾಜ್ ಹೆಂಗೆ ಮಾಡಬೇಕು ಅಂದರೆ ಫ್ರೆಂಡ್ಸ್ ನೋಡಿ, ಫಸ್ಟು ಸುಮ್ಮನೆ ಹಿಂಗೆ ಲಿಪ್ಸ್ಟಿಕ್ ಹಾಕೋಬೇಕಾದ್ರೆ ಹಿಂಗೆ ಪ್ರೆಸ್ ಮಾಡ್ತೀವಲ್ಲ, ಆ ಥರ ಮಾಡ್ಕೊಳ್ಳಿ. ಒಂದು 5 ಸಲ ಮಾಡಿ. ಇದೆಲ್ಲ ಎಕ್ಸಸೈಸ್ ಅದರದ್ದು, ಸಾಫ್ಟನ್ ಮಾಡುತ್ತೆ ಅದಕ್ಕೆ, ಆಯಿತಾ. ಸ್ವೀಟ್ನೆಸ್ ಬಾಯೊಳಗೆಲ್ಲ ಹೋಗ್ತದೆ. 1 ನಿಮಿಷ. ಸೊ ಆಯಿತಾ, ಇದೆಲ್ಲ ನಾ ಆ್ಯಕ್ಚುಲಿ ಮಾತಾಡ್ಕೊಂಡು ಮಾಡ್ತಿರೋದಲ್ಲ, ನೀವು ಮಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಮಾಡಿರ್ತೀರ, ಸೊ ಏನಾಗಲ್ಲ. ಸೊ ಹೇಳ್ತಾ ಇರೋದಷ್ಟು. ಸೊ ಈ ಥರ ಚೆನ್ನಾಗಿ ಅದನ್ನು ಒಂದು 5 ನಿಮಿಷದವರೆಗೂ ಮಾಡಿ ಫ್ರೆಂಡ್ಸ್. 5 ನಿಮಿಷ ಮಸಾಜ್ ಕೊಡಿ. ಸೇಮ್ ಸರ್ಕ್ಯುಲರ್, ಮೇಲಿಂದ ಕೆಳಗೆ 15 ಸಲ ಮತ್ತು ಕೆಳಗಿಂದ ಮೇಲೆ 15 ಸಲ, ಆಯಿತಾ. ಅದು ಮಾಡಿದ್ಮೇಲೆ ಮೆತ್ತಿಸ್ಬಿಡಿ. ಒಂದು ಆ್ಯಕ್ಚುಲಿ ಸ್ವೀಟ್ ಒಳಗೋಯ್ತು, ಇವಾಗ ವಾಶ್ ಮಾಡ್ಕೊಂಡು ಇದು ಹಾಕೊಂಡ್ಮೇಲೆ ಮಾತಾಡಬಾರ್ದು. ಐದು ನಿಮಿಷ ಹಿಂಗೆ ಮೆತ್ತಿಸ್ಬೇಕಾಗುತ್ತೆ. ಆಯಿತಾ, 5 ನಿಮಿಷ ಮೆತ್ತಿಸ್ಬೇಕು. ಅಂದರೆ ಹನಿ ಹಾಕಿದ್ದೀವಿ, ಪ್ಲಸ್ ನಾವು ಗುಲ್ಕಂದ್ ಹಾಕಿದ್ದೀವಿ, ವೈಟಮಿನ್ ಇದು ಕ್ಯಾಪ್ಸೂಲ್ ಹಾಕಿದ್ದೀವಿ.
ಸೊ ಅದು ತುಂಬ ಚೆನ್ನಾಗಿ ಡೀಪಾಗಿ ಹೋಗಿ ನಿಮಗೆ ಒಂದು ಪಿಂಕಿಶ್ ಲುಕ್ ಬರಂಗೆ ಮಾಡುತ್ತೆ. ಸೊ ನಂದು ಆಗಿದೆ, ಇವಾಗ ನಾನು ರಿಮೂವ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಬನ್ನಿ ಫ್ರೆಂಡ್ಸ್. ಸೊ ನೋಡಿ, ಅದಕ್ಕೆ ಹೇಳಿದ್ದು ಈ ಥರ ವೆಟ್ ವೈಪ್ಸ್ ಒಂದು ಇಟ್ಕೊಂಡಿರಿ. ಸೊ ಅದು ನಿಮಗೆ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಯಿತಾ? ಸೊ ನೋಡಿ, ನಿಮ್ಮ ಮುಂದೆನೇ ನಾನು ಮಾಡ್ತಾ ಇದ್ದೀನಿ. ಮುಖ ಚೆನ್ನಾಗಾಗುತ್ತೆ, ಒಂಥರ ಬ್ರೈಟನ್ ಆಗುತ್ತೆ ಫ್ರೆಂಡ್ಸ್. ಒಂಥರ ನೋಡಿದ ತಕ್ಷಣ ಒಂಥರ ಪಿಂಕಾಗಿ ಕಾಣ್ತೀರಾ, ಯಾಕೆಂದರೆ ನಮ್ಮದು ರೋಸ್ದು ಪೆಟಲ್ಸ್ದು ಯೂಸ್ ಮಾಡಿದ್ದೀವಲ್ಲ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಏನೇನು ಕಪ್ಪಗಾಗಿರುತ್ತೆ ಸೊ ಅದೆಲ್ಲ ಬಂದ್ಬಿಡುತ್ತೆ ನಿಮಗೆ, ಆಯಿತಾ? ಸೊ ಇವಾಗ ಇದನ್ನು ಹಿಂಗೆ ತೆಗೀರಿ. ಫುಲ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಿಜವಾಗ್ಲೂ ನಿಮ್ಮದು ಸ್ಕಿನ್ನೇ ಬೆಳ್ಳಗಾಗ್ಬಿಟ್ಟಿರುತ್ತೆ. ಆಮೇಲೆ ಏನು ಗೊತ್ತಾ, ಆ ಕೊಳೆ ಎಲ್ಲ ಬರುತ್ತೆ, ಕಪ್ಪಾಗಿ ಕಾಣಿಸುತ್ತೆ ನೋಡಿ. ಸೊ ಅದೊಂದು ಪ್ಲಸ್ ಪಾಯಿಂಟು. ಏನೇ ಒಂದು ನಿಮಗೆ ಟ್ಯಾನಿಂಗ್ ಆಗಿರುತ್ತೆ ಅಂದ್ಕೊಳ್ಳಿ ಸೂರ್ಯನ ಬಿಸಿಲಿಗೆ ಹೋದಾಗ, ಸೊ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ಸೊ ನೋಡಿದ್ರಲ್ಲ ಲಕ್ಷ್ಮಿ, ಈ ಥರನೇ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪಾಗಿ ಬಂದಿದೆ. ಸೊ ಇದೆಲ್ಲ ಏನು ಅಂದರೆ ಕೊಳೆ ಸೇರ್ಕೊಂಡಿರುತ್ತೆ. ಅದು ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಸೋಪ್ ಹಾಕಿದಾಗ ಆ ಕೊಳೆ ಬರಲ್ಲ ನಿಮಗೆ. ಸೊ ಬೆಟರ್ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ? ಯಾರ್ದು ಮುಖ ತುಂಬ ಕಪ್ಪಗಾಗ್ಬಿಟ್ಟಿರುತ್ತೆ ಅಂದ್ಕೊಳ್ಳಿ, ತುಂಬ ಕಪ್ಪಾಗಿರುತ್ತೆ, ಸಣ್ಣ ಟ್ಯಾನ್ ನಾನು ಹೇಳ್ತಾ ಇರೋದು, ಹೊರಗಡೆ ಹೋದಾಗ ನಮ್ಗೆ ಗೊತ್ತಾಗಲ್ಲ, ಸೂರ್ಯನ ಬಿಸಿಲಿಗೆ ಕಪ್ಪಾಗ್ಬಿಟ್ಟಿರ್ತೀವಿ, ಟ್ಯಾನ್ ಆಗೋಗಿರುತ್ತೆ. ಸೊ ಅಂಥವ್ರು ನೀವು ನಾನು ಏನು ಅಪ್ಲೈ ಮಾಡಿ ತೋರಿಸಿದ್ನೋ ಅದನ್ನು ಬೇಕಾದ್ರೆ ಫೇಸ್ಗೂ ಅಪ್ಲೈ ಮಾಡಿ. ಫೇಸ್ಗೆ ಹಾಕ್ಬೇಕಾದ್ರೆ ಜಸ್ಟ್ ನಿಮಗೆ 20 ಮಿನಿಟ್ಸ್ ಬೇಡ, ಕತ್ತಿಗೆ ಹಾಕುವಾಗ ಮಾತ್ರ 20 ನಿಮಿಷ ಬಿಡಿ, ಮುಖಕ್ಕೆ ಹಾಕುವಾಗ ಬರೀ 10 ನಿಮಿಷ ಬಿಡಿ ಸಾಕು. ಯಾಕೆಂದರೆ ನೀವು ಹಾಕಿದ ತಕ್ಷಣ ಅದರದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ನಾನು ಹಾಕಿರೋ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಹೇಳಿದ್ದು, ಯಾವ್ದು ಇದಕ್ಕೆ ಹೆಂಗೆ ಮಾಡಬೇಕು ಆ ಥರ ಮಾಡಿದ್ರೆ ಅದು ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಮಸಾಜು ಕೊಡಬೇಕು. ಮಸಾಜ್ ಕೊಟ್ಟಾಗ ಇನ್ನು ನಿಮಗೆ ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ನಿಮಗೆ ಒಂದು ಫೇಶಿಯಲ್ ಗ್ಲೋ ಬರಂಗೆ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ಪಾರ್ಲರ್ಗೆ ಹೋಗ್ಬಿಟ್ಟು 1 hour ವೆಯ್ಟ್ ಮಾಡ್ಕೊಂಡು ಮಾಡ್ತೀರಾ ಅಥವಾ ಬೆಟರ್ ಈ ಥರ ಮಾಡ್ತೀರಾ, ನೀವೇ ಡಿಸೈಡ್ ಮಾಡಿ. ಸೊ ನೋಡಿ, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ನಂದು ಯಾವ ಮೇಕಪ್ಪು ಇಲ್ಲ, ಎಲ್ಲ ಔಟ್ ಆಗಿದೆ. ಎಲ್ಲಿದೆ ಮೇಕಪ್? ಇಲ್ಲ, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಲ್ಲ ತೆಗೆದ್ಬಿಟ್ಟಿದ್ದೀನಿ, ಯಾವ ಮೇಕಪ್ಪು ಇಲ್ಲ. ಬಟ್ ಮುಖ ನೀವೇ ನೋಡ್ತಾ ಇದ್ದೀರಲ್ಲ, ಗ್ಲೋ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಫ್ರೆಂಡ್ಸ್, ಆಯಿತಾ? ಈವನ್ ನಿಮ್ಮದು ಇದೂ ಅಷ್ಟೇ, ಲಿಪ್ಸ್ ಕೂಡ ಪಿಂಕಾಗಿ ಬರುತ್ತೆ, ಆಯಿತಾ? ಒಂದೇ ಅಪ್ಲಿಕೇಶನಲ್ಲಿ ಬರಲ್ಲ, ಒಂದು ಸ್ವಲ್ಪ 4-5 ಸಲ ಈ ಥರ ಟ್ರೈ ಮಾಡಿ. ಯಾವಾಗಲೂ ಇದು ಗುಲ್ಕಂದ್ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನ್ಯಾಚುರಲ್ ಬ್ಯೂಟಿ ಬರುತ್ತೆ, ಅದನ್ನು ನಾನು ಹೇಳ್ತಿರೋದು. ಸುಮ್ಮನೆ ನೀವು ಒಂದು ಈಗ ನೋಡಿ, ಎಲ್ಲರ ಹೊರಗಡೆ ಹೋಗ್ಬೇಕಾದ್ರೆ ಕೆಲವರೆಲ್ಲ ಎಷ್ಟು ಫೌಂಡೇಶನ್ ಹಾಕ್ತಾರಲ್ವ, ಫೌಂಡೇಶನ್ ಮೇಲೆ ಫೌಂಡೇಶನ್ ಮೊಳೆ ಬೂದಿ ಮೆತ್ಕೊಂಡಂಗೆ ಇರುತ್ತೆ. ಬಟ್ ಈ ಥರ ಒಂದು ನಾನೇನು ಇವಾಗ ಹಾಕಿ ತೋರಿಸಿದ್ನೋ ನೋಡಿ, ಫುಲ್ ಕ್ಲಿಯರಾಗಿ ಬರ್ತಾ ಇದೆ ಮತ್ತು ಗ್ಲೋ ಬರುತ್ತೆ ಫ್ರೆಂಡ್ಸ್. ಇದಾದಮೇಲೆ ನೀವು ಮುಖ ವಾಶ್ ಮಾಡಿ ನಂದು ರೆಗ್ಯುಲರ್ ಕ್ರೀಮ್ ಹಾಕ್ಕೊಂಡು ತೋರಿಸ್ತೀನಿ ಇದಾದಮೇಲೆ ಹೆಂಗೆ ಬಂತು ಅಂತ. ಬಟ್ ನೋಡಿ, ನ್ಯಾಚುರಲ್ ಆಗಿ ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಅದನ್ನು ಹೇಳಿದ್ದು. ಸೊ ನಿಮಗೂ ಹೇಳ್ಕೊಟ್ಟೆ ಇವತ್ತಿಂದು, ನಂದೊಂದು ಸೀಕ್ರೆಟ್ ಹೇಳಿದ್ದೀನಿ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಸೊ ನೋಡಿ, ನಿಮ್ಮ ಮುಂದೆನೇ ನಾನು ತೋರಿಸ್ತಾ ಇರೋದು, ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ ನೋಡಿ. ಮೂಗು ಹತ್ರನೂ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲ ಹೋಗಿದೆ. ಸೊ ಪ್ಲಸ್ ಕತ್ತ ಹತ್ರನೂ, ಆಯಿತಾ? ಸೊ ಎಲ್ಲ ಆದಮೇಲೆ ಈ ಥರ ಬಂದಿರುತ್ತೆ. ಇವಾಗ ನಾನು ರೆಗ್ಯುಲರ್ ಕ್ರೀಮ್ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನೋ ಅದನ್ನು ಹಾಕಿ ನಾನು ತೋರಿಸ್ತೀನಿ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಇರುತ್ತೆ. ನಾನು ಯಾವುದೇ ಒಂದು ಇದಾಕಿಲ್ಲ, ಅಂದರೆ ನಿಮ್ಮ ಮುಂದೆನೇ ತೋರಿಸ್ತಾ ಇಲ್ಲ. ಅದಾದಮೇಲೆ ಜಸ್ಟ್ ಒಂದು ಕ್ರೀಮ್ ಹಾಕಿರೋದಷ್ಟೇ, ಸನ್ಸ್ಕ್ರೀನ್ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ಪೌಡರ್ ಹಾಕಿದ್ದೀನಿ, ಯಾಕಂದ್ರೆ ನಂಗೆ ಪೌಡರ್ ಕ್ರೇಜ್ ಇರೋದ್ರಿಂದ. ಸೊ ನೋಡಿ, ಜಸ್ಟ್ ಅದರಲ್ಲೇ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಯಾವುದೇ ಒಂದು ಫೌಂಡೇಶನ್ ಕ್ರೀಮ್ ಅಪ್ಲೈ ಮಾಡಿಲ್ಲ. ನಾವೇನು ಇವಾಗ ಯೂಸ್ ಮಾಡಿದ್ವೋ ಗುಲ್ಕಂದದು, ಅದೇ ಒಂಥರ ನಿಮಗೆ ನ್ಯಾಚುರಲ್ ಬ್ಯೂಟಿ ಥರ ಎನ್ಹ್ಯಾನ್ಸ್ ಮಾಡ್ತಾ ಇದೆ. ಸೊ ಅದನ್ನು ಹೇಳಿದ್ದು. ಸೊ ತುಂಬ ಜನಕ್ಕೆ ಇವಾಗ ನ್ಯಾಚುರಲ್ ಬ್ಯೂಟಿನ ಇಷ್ಟಪಡ್ತೀರಲ್ಲ, ಅಂದರೆ ತುಂಬ ಜಾಸ್ತಿ ಈ ಥರ ಏನು ಫೌಂಡೇಶನ್ ಹಾಕೋದಿರಲಿ ಅದೆಲ್ಲ ಇಷ್ಟ ಆಗಲ್ಲ. ಸೊ ಅಂಥವ್ರು ಇದನ್ನು ಟ್ರೈ ಮಾಡಿ. ನ್ಯಾಚುರಲ್ ಬ್ಯೂಟಿ ಯಾರಿಗೆ ಬೇಕು ಅನ್ನೋರು ಇವಾಗ ಏನು ನಾನು ಗುಲ್ಕಂದಲ್ಲಿ ತೋರಿಸೋನೋ ಅದನ್ನು ಟ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಮಾಡಿಬಿಟ್ಟು ನೀವೊಂದು ಫಂಕ್ಷನ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ಸೊ ಎಲ್ಲರೂ ಕೇಳ್ತಾರೆ, ಏನು ಹಾಕ್ಕೊಂಡೆ ಮುಖಕ್ಕೆ ಅಪ್ಲೈ ಮಾಡಿದೆ, ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಬಿಕಾಸ್ ಈ ಥರ ಒಂದು ಡಿಫ್ರೆಂಟ್ ಆಗಿರೋದೇ ನಾನು ಹೇಳ್ಕೊಟ್ಟಿರೋದು ಇವತ್ತಿನ ಬ್ಲಾಗಲ್ಲಿ, ಆಯಿತಾ? ಗುಲ್ಕನ್ನಿಂದ ಹೆಂಗೆ ನಾವು, ಅಂದರೆ ನಾನು ನಿಮಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್, ಇಡೀ ಮುಖ ತೋರಿಸ್ದೆ ಪ್ಲಸ್ ಕತ್ತತ್ರನು. ಸೊ ಆಲ್ಮೋಸ್ಟ್ ನಿಮ್ಗೆ ಒಂದು ಫೇಶಿಯಲ್ ಲುಕ್ಕೇ ಕೊಟ್ಬಿಡುತ್ತೆ. ಸೊ ಆರಾಮಾಗಿ ನೀವು ಮನೇಲೇ ಮಾಡ್ಕೋಬೋದು ಫ್ರೆಂಡ್ಸ್ ಇದೆಲ್ಲ.
ಸೊ ಈ ಥರ ಮಾಡಿ ನೀವು ರೆಡಿಯಾಗಿ ಆಚೆ ಹೋದಾಗ ತುಂಬ ಚೆನ್ನಾಗಿ ಕಾಣಿಸ್ತೀರ, ಆಯಿತಾ? ಸೊ ಇಷ್ಟ ಆದರೆ ಹಾಗೆ ಇರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.